ಬೆಳಗಾವಿಯ ಮಕ್ಕಳ ಮಾರಾಟ ಪ್ರಕರಣಕ್ಕೆ ಇದೀಗ ರೋಚಕ ತಿರುವು ಸಿಗ್ತಾ ಇದೆ. ಪೊಲೀಸರ ತನಿಖೆಯಲ್ಲಿ ಆಘಾತಕಾರಿ ವಿಚಾರ ಬಯಲಾಗಿದೆ. ನಕಲಿ ವೈದ್ಯ ಅಬ್ದುಲ್ ಗಫಾರ್ ಮುಖವಾಡ ಈಗ ಬಹಿರಂಗವಾಗ್ತಾ ಇದೆ. ಬೆಳಗಾವಿಯ ಮಕ್ಕಳ ಮಾರಾಟ ಪ್ರಕರಣಕ್ಕೆ ಸಿಗ್ತಾ ಇದೆ ಬಿಗ್ ಟ್ವಿಸ್ಟ್. ನಕಲಿ ವೈದ್ಯ ಅಬ್ದುಲ್ ಗಫಾರ್ ಮುಖವಾಡ ಈಗ ಬಯಲಾಗ್ತಾ ಇದೆ. ಪೊಲೀಸರ ತನಿಖೆಯಲ್ಲಿ ಆಘಾತಕಾರಿ ವಿಚಾರಗಳು ಈಗ ಬಯಲಾಗಿವೆ. ನಕಲಿ ವೈದ್ಯ ಅಬ್ದುಲ್ ಗಫಾರ್ ಮುಖವಾಡ ಈಗ ಬಹಿರಂಗವಾಗ್ತಾ ಇದೆ. ಕಿತ್ತೂರಲ್ಲಿ ಅಬ್ದುಲ್ ಗಫಾರ್ ಲಾಡ್ ಖಾನ್ ನಿಂದ ಕೃತ್ಯವನ್ನ ಎಸಗಲಾಗಿದೆ. ತಿಗಡೊಳ್ಳಿಯ ತೋಟದಲ್ಲಿ ಅಧಿಕಾರಿಗಳಿಂದ ಸರ್ಚಿಂಗ್ ನಡೀತು. ಈ ಸರ್ಚಿಂಗ್ ಸಂದರ್ಭದಲ್ಲಿ ಸಾಕಷ್ಟು ಭಯಾನಕ ಸುದ್ದಿಗಳು ಹೊರಬರ್ತಾ ಇದೆ. ಡಿಎಚ್ಒ, ಎಸಿ ಮತ್ತು ಡಿಎಸ್ಪಿ ರವಿ ನಾಯಕ್ ನೇತೃತ್ವದಲ್ಲಿ ಶೋಧ ಕಾರ್ಯ ನಡೆಸಲಾಯಿತು. ತೋಟಕ್ಕೆ ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರು ಕೂಡ ಭೇಟಿಯನ್ನು ಕೊಟ್ಟರು. ನಕಲಿ ವೈದ್ಯ ಲೀಸ್ಗೆ ಪಡೆದಿದ್ದ ತೋಟದಲ್ಲಿ ಭ್ರೂಣಗಳ ಪತ್ತೆಯಾಗಿದೆ. ಭ್ರೂಣಗಳನ್ನ ಈಗ ಪತ್ತೆ ಹಚ್ಚಿರುವಂತಹ ಪೊಲೀಸರು ಈ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ವಿಧಿವಿಜ್ಞಾನ ತಂಡದ ಅಧಿಕಾರಿಗಳು ಸ್ಥಳದಲ್ಲಿ 3 ಭ್ರೂಣಗಳನ್ನ ಪತ್ತೆ ಹಚ್ಚಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಡಿಎಚ್ಒ, ಎಸಿ, ಎಸ್ಪಿ ನೇತೃತ್ವದಲ್ಲಿ ಇದೀಗ ಈ ಒಂದು ಕಾರ್ಯಾಚರಣೆ ನಡೆದಿದೆ. ನಕಲಿ ವೈದ್ಯನ ಮುಖವಾಡ ಈಗ ಒಂದೊಂದೇ ಬಯಲಿಗೆ ಬರ್ತಾ ಇದೆ. ಅಬ್ದುಲ್ ಗಫಾರ್ ಮಾಡಿರುವಂಥ ಕೃತ್ಯ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯ ತಿರುವನ್ನು ಪಡೆದುಕೊಳ್ತಾ ಇದೆ. ಮಕ್ಕಳ ಮಾರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಭಾರಿ ದೊಡ್ಡ ಮಟ್ಟದ ತಿರುವು ಕಾಣ್ತಾ ಇದೆ. ಭ್ರೂಣ ಹೊತ್ತಿದ್ದ ರೋಹಿತ್ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಗಫರ್ ಬಳಿ ಹಲವು ವರ್ಷಗಳಿಂದ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದ. ಸದ್ಯ ರೋಹಿತ್ ತೋರಿಸಿದ ಜಾಗದಲ್ಲಿಯೇ ಶೋಧವನ್ನ ನಡೆಸಲಾಗಿದೆ. ಅಬ್ದುಲ್ ಗಫಾರ್ಗೆ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದ ರೋಹಿತ್ ಮಾಹಿತಿ ಆಧಾರದ ಮೇಲೆ ತೋಟದ ಮನೆಯಲ್ಲಿ ಈಗ ಭ್ರೂಣಗಳ ಪತ್ತೆಯಾಗಿದೆ. ಹೆಣ್ಣು ಶಿಶು ಮಾರಾಟ ಪ್ರಕರಣದಲ್ಲಿ ಈ ವೈದ್ಯ ತಗಲಾಕೊಂಡಿದ್ದ. ಈಗ ಕೇವಲ ಮಕ್ಕಳ ಮಾರಾಟ ಪ್ರಕರಣ ಅಷ್ಟೇ ಅಲ್ಲ, ಭ್ರೂಣಗಳ ವಿಚಾರದಲ್ಲೂ ಕೂಡ ಈ ವೈದ್ಯ ಭಾರಿ ದೊಡ್ಡ ಮಟ್ಟದ ಅಕ್ರಮವೆಸಗಿದ್ದಾನೆ. ಸದ್ಯ ರೋಹಿತ್ ಏನು ತೋರಿಸಿದ್ದಾರೆ ಆ ಜಾಗದಲ್ಲಿ ಪೊಲೀಸರು ಶೋಧ ಕಾರ್ಯ ಮಾಡಿದ್ದಾರೆ. ರೋಹಿತ್ನ ಮಾಹಿತಿ ಮೇರೆಗೆ ಫಾರ್ಮ್ ಹೌಸಲ್ಲಿ ಈಗ ಮುಚ್ಚಿಡಲಾಗಿದ್ದಂಥ 3 ಭ್ರೂಣಗಳನ್ನು ಪತ್ತೆ ಮಾಡಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕಾರ್ಯಾಚರಣೆ ವೇಳೆ 3 ಭ್ರೂಣಗಳ ಅವಶೇಷಗಳು ಪತ್ತೆಯಾಗಿದ್ದು ಈಗ ಆ ಭ್ರೂಣಗಳ ಪರಿಶೀಲನೆ ಆಗ್ತಾ ಇದೆ. ಹೆಣ್ಣು ಶಿಶು ಮಾರಾಟ ಪ್ರಕರಣದಲ್ಲಿ ನಕಲಿ ವೈದ್ಯನನ್ನ ಈಗ ಗಫಾರ್ ಬಳಿ ಹಲವು ವರ್ಷಗಳಿಂದ ಸಹಾಯಕನಾಗಿ ಕೆಲಸ ಮಾಡ್ತಿದ್ದಂಥ ರೋಹಿತ್ ಈಗ ಪೊಲೀಸರ ವಿಚಾರಣೆಯಲ್ಲಿ ಎಲ್ಲವೂ ಕೂಡ ಬಾಯ್ಬಿಟ್ಟಿದ್ದಾನೆ. ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಸ್ಥಳದಲ್ಲಿ ತೀವ್ರ ತಪಾಸಣೆ ನಡೆಸಿದ್ದು ಈ ಕಾರ್ಯಾಚರಣೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಬೆಳಕಿಗೆ ತಂದಿದ್ದಾರೆ. ನನಗೆ ಗಮನಕ್ಕೆ ಬಂದಿತ್ತು. ಸೊ ಇವತ್ತು ನಾವಿಲ್ಲಿ ಸ್ಪಾಟಿಗೆ ಬಂದಾಗ 3 ಜಾಗಗಳಲ್ಲಿ ನಮಗೆ ಭ್ರೂಣಗಳು ಸಿಕ್ಕಿದೆ. ಇದು ಲೀಸ್ ಮೇಲೆ ತಗೊಂಡಿದ್ದು ಜಮೀನಿದೆ. ಇದು ಅವನ ಹೆಸರಲ್ಲೂ ಇಲ್ಲ, 10 ಗುಂಟೆ ಏನೋ ಜಮೀನು ಲೀಸಲ್ಲಿದೆ. ಸೊ ಹಾಗಾಗಿ KME ಆ್ಯಕ್ಟಲ್ಲಿ ಇವರು ಆಲ್ರೆಡಿ ಅದನ್ನು ಕ್ಲಿನಿಕನ್ನು ಸೀಸ್ ಮಾಡಿದ್ದಾರೆ. ಇದ್ರ ಮೇಲೆ ಇನ್ನು
ಪೊಲೀಸರಿಗೆ ನಾವು ಅವ್ರ ತನಿಖೆಗೆ ಎಲ್ಲಾನು ರೀತಿಯಿಂದ ಸಹಾಯನೂ ಮಾಡ್ತಾ ಇದ್ದೀವಿ. ಭ್ರೂಣಗಳ ಪತ್ತೆಯಾಗಿ ನಾವು ಈಗ ಫಾರೆನ್ಸಿಕ್ ಲ್ಯಾಬ್ಗೂ ಕಳಿಸಿದ್ದೀವಿ. ಅದರದ್ದು ಏನೇನೆಲ್ಲ ಆರ್ಟಿಕಲ್ಸ್ ಇತ್ತು ಎಲ್ಲನೂ ಪ್ಯಾಕ್ ಮಾಡಿ ಈಗ ಕಳಿಸಿದ್ದೀವಿ. ಸೊ ಮುಂದಿನ ಕ್ರಮ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಮತ್ತು ಇದನ್ನು ಬಿಟ್ಟು ಬೇರೆ ಕಡೆ ಏನಾರ ಹೋಗದಿದ್ರೆ ನಾವು ಇದೇ ರೀತಿ ಅದನ್ನು ತೆಗಿತೀವಿ. ಈಗ ಬೇರೆ ಬೇರೆ ಕಡೆನೂ ಮಾಡಿದ್ದಾರೆ ಅನ್ನುವಂಥದ್ದು, ಯಾಕಂದ್ರೆ ಅವರು ಸಾಕಷ್ಟು ವರ್ಷಗಳಿಂದ ಇದನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೇಡಮ್. ಸೊ ಹಂಗಾಗಿ ಬರೀ ಇಲ್ಲಿ ಅಷ್ಟೇ ಅಲ್ಲ, ಇವ್ರದ್ದು ಸ್ವಂತ ಜಮೀನಲ್ಲೂ ಕೂಡ ಇದೇ ರೀತಿಯಾಗಿ ಅದೇ ಈಗ ಅವರು ಪೊಲೀಸವರು ಇನ್ನೂ ಅವ್ರಿಗೆ ಎನ್ಕ್ವೈರಿಯಲ್ಲಿ ತಗೊಂಡಿದ್ದಾರೆ. ಸೊ ಅಲ್ಲಿ ಅವ್ರ ಎನ್ಕ್ವೈರಿ ಟೈಮಲ್ಲಿ ಮತ್ತೆ ಏನಾರ ಇದು ಮಾಡಿದರೆ ನಾವು ಡಿಗ್ ಮಾಡಿ ತೆಗಿತೀವಿ ಅಲ್ಲಿ ಎಷ್ಟು ಇದಾಗಿದೆ ಅಂತ ಹೇಳಿಬಿಟ್ಟು. ನನಗೆ ಗಮನಕ್ಕೆ ಬಂದಿತ್ತು. ಸೊ ಇವತ್ತು ನಾವಿಲ್ಲಿ ಸ್ಪಾಟಿಗೆ ಬಂದಾಗ 3 ಜಾಗಗಳಲ್ಲಿ ನಮಗೆ ಭ್ರೂಣಗಳು ಸಿಕ್ಕಿದೆ. ಇದು ಲೀಸ್ ಮೇಲೆ ತಗೊಂಡಿದ್ದು ಜಮೀನಿದೆ. ಇದು ಅವನ ಹೆಸರಲ್ಲೂ ಇಲ್ಲ, 10 ಗುಂಟೆ ಏನೋ ಜಮೀನು ಲೀಸಲ್ಲಿದೆ. ಇವತ್ತು ಮಾನ್ಯ DC ಸರ್ ಆದೇಶ ಮೇರೆಗೆ ಮತ್ತು ನಮ್ಮ ಮೇಡಮ್ AC ಮೇಡಮ್ ಅವರ ಸೂಪರ್ವೈಸರ್ನಲ್ಲಿ ಇವತ್ತು ನಾವು ಇಲ್ಲಿ ಏನು ಕಳೆದ 10th ತಾರೀಕಿನಿಂದ ಇಲ್ಲಿ ಒಂದು ಒಬ್ಬನು ಕ್ವಾಕ್ ಡಾಕ್ಟರು ಇಲ್ಲಿಗೆಲ್ಲ ಭಾಷಣ ಮಾಡಿಬಿಟ್ಟು ಅಲ್ಲಿ ಇಲ್ಲಿ ಎಲ್ಲ ಭ್ರೂಣಗಳನ್ನು ಇಲ್ಲೇ ಹೋಗಿದ್ದಾನೆ ಅಂತ ಹೇಳಿ ತಗೊಂಡಿದ್ದ. ಬೇಸಿಕಲಿ ಅವನು ಬೇಬಿ ಟ್ರ್ಯಾಕಿಂಗ್ ಮಾಡೋ ಸಿಕ್ಕಿದ್ದ ಅವನು. ಸೊ ಆಮೇಲೆ ತನಿಖೆ ಮಾಡುವಾಗ ಪೊಲೀಸ್ ಮುಂದೆ ಅವನು ಈ ಥರ ಮಾಡ್ತಾ ಇದ್ದಾನೆ, ಇಲ್ಲಿಗೆಲ್ಲ ಭಾಷಣ ಮಾಡಿಸಿಬಿಟ್ಟು ಇಲ್ಲಿ ಹೋಗಿತಾ ಇದ್ದಾನಂತೆ ನಮಗೆ ಪೊಲೀಸ್ ಮೂಲಕ ಗೊತ್ತಾಯಿತು. ಸೊ ನಾವು ಎಲ್ಲ FIR ಮಾಡಿಬಿಟ್ಟು ಆಮೇಲೆ ಜುಡಿಷಿಯಲ್ ಆರ್ಡರ್ ತೊಗೊಂಡು ಮೇಡಮ್ ಪ್ರೊವಿಷನಲ್ಲಿ ಇವತ್ತು ನಾವು ಆಗಿದ್ದು ನೋಡಿದಾಗ ನಮಗೆ 3 ಭ್ರೂಣಗಳು ಸಿಕ್ಕಿದ್ದಾವೆ. ಸೊ ಅವನನ್ನು ನಾವು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಇದಕ್ಕೆ ಫಾರೆನ್ಸಿಕ್ ಕಳಿಸ್ಕೊಡ್ತಾ ಇದ್ದೀವಿ ಸರ್. ಇದು ಈಗ ಅವನು ಇಲ್ಲಿ ಲೀಸಲ್ಲಿ ತೊಗೊಂಡಿದ್ದ ಅಂತ ಮಾಹಿತಿ ಮಾಹಿತಿ ಸೊ ಅದ್ರ ಬಗ್ಗೆ ನಮಗೆ ಪೊಲೀಸವರು ಏನು ಇನ್ವೆಸ್ಟಿಗೇಟ್ ಮಾಡಿಬಿಟ್ಟು ಯಾರು ವಿಟ್ನೆಸ್ ಯಾರು ಆಗದ್ದನ್ನು ಕರ್ಕೊಂಡು ಅವನು ನಮ್ಮ ಸುಮಾರು ಎಲ್ಲಿ ತೋರಿಸ್ತೀವಿ 3 ಜಾಗ ತೋರಿಸಿದ್ದ. 3 ಜಾಗದಲ್ಲಿ ನಮಗೆ ಭ್ರೂಣ ಸಿಕ್ಕಿದೆ. ಬೇರೆ ಜಾಗದ ಬಗ್ಗೆ ನಾವು ಪೊಲೀಸರು ಹೇಳಬೇಕು ನಮಗೆ. ನಮ್ಮ ಮಾಹಿತಿ ಪ್ರಕಾರ ಅವನು ಅದೇ ಹಾಸ್ಪಿಟಲ್ ಮಾಡಿದ್ದಾನೆ ಅಂತ ನಮ್ಮ ಬಂದು ವರದಿ ಅವನದೇನು ಹಾಸ್ಪಿಟಲ್ ಇದೆಯಲ್ಲ ಸಿಟಿ ಸೋಮವಾರಪೇಟೆಯಲ್ಲಿ ಅಲ್ಲೇ ಮಾಡ್ತಾ ಇದೆ ಅಂತ ನಮಗೆ ಬಂದ ಮಾಹಿತಿ ಸ್ಥಳೀಯ ಆರೋಗ್ಯಾಧಿಕಾರಿಗಳಿಗೆ ಮಾಹಿತಿ ಕೊಡಬೇಕಿತ್ತಲ್ಲ. ಅದೇ ಹೇಳಿದ್ರಿ, ಇವಾಗ ನಮ್ಮದು ಇಂಥ ಇವೆಲ್ಲ KPM ಅದು ಅನ್ರಿಜಿಸ್ಟರ್ಡ್ ಕ್ಲಿನಿಕ್ ಇರ್ತದೆ. ಸೆಕೆಂಡ್ ಥಿಂಗ್ ಇದೆಲ್ಲ KPM ಆ್ಯಕ್ಟಲ್ಲಿ ಇದು ನಮ್ಮ THR ಸಕ್ಷಮ ಅಧಿಕಾರಿ ಆಗ್ತಾರೆ. ಮತ್ತು ಅದಕ್ಕೆ ಆದಂಥ ಒಬ್ಬರು KPM ನೋಡಲ್ ಆಫೀಸರ್ ಇರ್ತಾರೆ. ಸೊ ಅವರಿಂದ ನಮ್ಮನ್ನ ಚೆಕ್ ಮಾಡಿದಾಗ ಆ ಹಾಸ್ಪಿಟಲ್ ನಮ್ಮ ಆಫೀಸಲ್ಲಿ ರಿಜಿಸ್ಟರ್ಡ್ ಇಲ್ಲ. ಅದನ್ನೇ ನಾನು ಈಗ ನಮಗೆ ಇವರಿಗೆ ಇಬ್ಬರು ಕನ್ಸರ್ನ್ ನೋಡಲ್ ಆಫೀಸರ್ಗೆ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ. ಸೊ ಇದು ಇಲ್ಲಿಗೆಲ್ಲ ನಡೀತಾ ಇದ್ರು ತಮ್ಮ ಗಮನಕ್ಕೆ ಯಾಕೆ ಬಂದಿಲ್ಲ ಅಂತ ನೋಟಿಸ್ ಇಶ್ಯೂ ಮಾಡಿದ್ದೀನಿ ಸರ್. ಇವತ್ತು ಮಾನ್ಯ DC ಸರ್ ಆದೇಶ ಮೇರೆಗೆ ಮತ್ತು ನಮ್ಮ ಮೇಡಮ್ AC ಮೇಡಮ್ ಅವರ ಸೂಪರ್ವೈಸರ್ನಲ್ಲಿ ಇವತ್ತು ನಾವು ಇಲ್ಲಿ ಏನು ಕಳೆದ 10th ತಾರೀಕಿನಿಂದ ಇಲ್ಲಿ ಒಂದು ಒಬ್ಬನು ಕ್ವಾಕ್ ಡಾಕ್ಟರು ಇಲ್ಲಿಗೆಲ್ಲ ಭಾಷಣ ಮಾಡಿಬಿಟ್ಟು ಅಲ್ಲಿ ಇಲ್ಲಿ ಎಲ್ಲ ಭ್ರೂಣಗಳನ್ನು ಇಲ್ಲೇ ಹೋಗಿದ್ದಾನೆ ಅಂತ ಹೇಳಿ ತಗೊಂಡಿದ್ದ. ಬೇಸಿಕಲಿ ಅವನು ಬೇಬಿ ಟ್ರ್ಯಾಕಿಂಗ್ ಮಾಡೋ ಸಿಕ್ಕಿದ್ದ ಅವನು. ಸೊ ಆಮೇಲೆ ತನಿಖೆ ಮಾಡುವಾಗ ಪೊಲೀಸ್ ಮುಂದೆ ಅವನು ಈ ಥರ ಮಾಡ್ತಾ ಇದ್ದಾನೆ, ಇಲ್ಲಿಗೆಲ್ಲ ಭಾಷಣ ಮಾಡಿಸಿಬಿಟ್ಟು ಇಲ್ಲಿ ಹೋಗಿತಾ ಇದ್ದಾನಂತೆ ನಮಗೆ ಪೊಲೀಸ್ ಮೂಲಕ ಗೊತ್ತಾಯಿತು. ಸೊ ನಾವು ಎಲ್ಲ FIR ಮಾಡಿಬಿಟ್ಟು ಆಮೇಲೆ ಜುಡಿಷಿಯಲ್ ಆರ್ಡರ್ ತೊಗೊಂಡು ಮೇಡಮ್ ಪ್ರೊವಿಷನಲ್ಲಿ ಇವತ್ತು ಇದು ನಕಲಿ ವೈದ್ಯನೊಬ್ಬನ ಅಸಲಿ ಮುಖವಾಡವನ್ನು ಪೊಲೀಸರು ತನಿಖೆ ನಡೆಸಿ ಈಗ ಪತ್ತೆ ಹಚ್ಚಿರುವಂಥದ್ದು. ಗಫರ್ ಅನ್ನುವಂಥ ವೈದ್ಯ, ನಕಲಿ ವೈದ್ಯ, ಭ್ರೂಣ ಹತ್ಯೆಗಳನ್ನು ಸಾಲು ಮಾಡಿರುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ.